ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ 2024-25 1. ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1. ಡಾ. ರಾಧಾಕೃಷ್ಣನ್ ಆಯೋಗ ಸ್ಥಾಪನೆಯಾಗಿದ್ದು 1948 ರಲ್ಲಿ. 2. ವಾಲಿಬಾಲ್ ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಲು ಚಪಲತೆ ಅವಶ್ಯಕತೆ ಇರುತ್ತದೆ. 3. ಹಾಕಿ ಆಟದಲ್ಲಿ ಚೆಂಡನ್ನು ನಿಯಂತ್ರಣದಲ್ಲಿಡಲು ಕಣ್ಣು, ಕೈ ಹಾಗೂ ಕಾಲುಗಳ ಸಂಯೋಜನೆ ಅವಶ್ಯಕವಾಗಿದೆ. 4. ರಾಷ್ಟ್ರಧ್ವಜದ ಅನುಪಾತವು 3:2 ಆಗಿರುತ್ತದೆ. 2. ಹೊಂದಿಸಿ ಬರೆಯಿರಿ. 5. ತ್ರಿವಿಧ ಜಿಗಿತದ ಹಲಗೆ. ಬಿಳಿ ಬಣ್ಣ. 6. ರೋಗಮುಕ್ತ ಸಮಾಜ ನಿರ್ಮಾಣದ ಗುರಿ. 7. ಸುಲ್ತಾನ್ ಅಜ್ಲಾನ್ ಶಾ 1983. 8. ಡಾ. ದೇಶಮುಖ ಸಮಿತಿ 1967. 3. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 9. ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಯಾರ ಹೆಸರಿನಲ್ಲಿ ಶಿಫಾರಸ್ಸು ಮಾಡಲಾಯಿತು? ಉತ್ತರ: ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಶ್ರೀಮತಿ ರಾಜಕುಮಾರಿ ಅಮೃತ ಕೌರ್ ಹೆಸರಿನಲ್ಲಿ ಶಿಫಾರಸ್ಸು ಮಾಡಲಾಯಿತು. 10. ವಾಲಿಬಾಲ್ನಲ್ಲಿ ಉತ್ತಮ ತರಬೇತಿದಾರರಿಗೆ ನೀಡುವ ಪ್ರಶಸ್ತಿ ಯಾವುದು? ಉತ್ತರ: ವಾಲಿಬಾಲ್ನಲ್ಲಿ ಉತ್ತಮ ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. 11. ಹಾಕಿ ಆಟದಲ್ಲಿ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು? ಉತ್ತರ: ಹಾಕಿ ಆಟದಲ್ಲಿ ಒಟ್ಟು ಆಟಗಾರರ ಸಂಖ್ಯೆ 16. ಜನವರಿ. 12. ತ್ರಿವಿಧ ಜಿಗಿತದ ಹಲಗೆಯು ಯಾವ ಆಕಾರದಲ್ಲಿ ಇರಬೇಕು? ಉತ್ತರ: ತ್ರಿವಿಧ ಜಿಗಿತದ ಹಲಗೆಯು ಆಯತ ಆಕಾರದಲ್ಲಿ ಇರುತ್ತದೆ. 4. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 13. ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ಕೈಗೊಂಡ ಕಾರ್ಯಕ್ರಮಗಳನ್ನು ತಿಳಿಸಿ. ಉತ್ತರ: ಸ್ವಾತಂತ್ರ್ಯ ನಂತರ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದ ಅಶಿಸ್ತು ಮತ್ತು ಸಂಸ್ಕೃತಿಯ ಅಭಾವವನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ ಜಿ. ಕೆ. ಭೋಸಲೆಯವರು ಡ್ರಿಲ್ ಮತ್ತು ಮಾರ್ಚಿಂಗ್, ಸ್ವಾಭಿನಯ ಗೀತೆ, ಕೆಲವು ಆಟೋಟಗಳನ್ನು ಒಳಗೊಂಡ ಕಾರ್ಯಕ್ರಮವನ್ನು ಪಂಡಿತ ಜವಾಹರಲಾಲ್ ನೆಹರೂರವರು ದೇಶದ ಎಲ್ಲಾ ಯುವಕರಿಗೆ ವಿಸ್ತರಿಸಲು ಸೂಚಿಸಿದರು. 14. ವಾಲಿಬಾಲ್ ಆಟಗಾರನ ಮೈಮಣಿತ ಮತ್ತು ಚಪಲತೆಯ ಅವಶ್ಯಕತೆಯನ್ನು ತಿಳಿಸಿ. ಉತ್ತರ: 1. ಅಂಕಣದಲ್ಲಿ ಆಟವಾಡುವಾಗ ಕೈಗಳನ್ನು ಹಾಗೂ ಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾದಾಗ ಮೈಮಣಿತ ಅವಶ್ಯಕ. 2. ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾಗಿರುವುದರಿಂದ ಚಪಲತೆ ಅವಶ್ಯಕ. 15. ಸಾಮಾಜಿಕ ಆರೋಗ್ಯದ ಅವಶ್ಯಕತೆಯನ್ನು ತಿಳಿಸಿ. ಉತ್ತರ: 1. ಸಮಾಜದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯದ ಮಟ್ಟವನ್ನು ಉತ್ತಮಗೊಳಿಸಿ ಕಾಪಾಡಿಕೊಂಡು ಬರುವುದು. 2. ರೋಗಮುಕ್ತ ಸಮಾಜದ ನಿರ್ಮಾಣ ಮಾಡುವುದು. 3. ಸಮಾಜದಲ್ಲಿ ಪರಸ್ಪರ ಶಾಂತಿ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ ಅಭಿವೃದ್ಧಿಪಡಿಸುವುದು. 4. ಸಂತೋಷದಾಯಕ ಆರೋಗ್ಯಯುತ ಜೀವನ ನಡೆಸಲು ಸಹಾಯ ಮಾಡುವುದು. 16. ರಾಷ್ಟ್ರಧ್ವಜ ಹಾರಿಸುವ 2 ಸರಿಯಾದ ಕ್ರಮಗಳನ್ನು ತಿಳಿಸಿ. ಉತ್ತರ: 1. ಗೌರವಯುತವಾದ, ಎಲ್ಲರಿಗೂ ಕಾಣುವಂತಹ ಸ್ಥಳದಲ್ಲಿ ಧ್ವಜವನ್ನು ಹಾರಿಸಬೇಕು. 2. ಧ್ವಜವನ್ನು ಏರಿಸುವಾಗ ಚುರುಕಾಗಿಯೂ ಇಳಿಸುವಾಗ ನಿಧಾನವಾಗಿಯೂ ವಿಧಿವತ್ತಾಗಿ ಗೌರವದಿಂದ ನೆರವೇರಿಸಬೇಕು. 3. ಕೇಸರಿ ಬಣ್ಣವು ಮೇಲ್ಮುಖವಾಗಿ, ಹಸಿರು ಬಣ್ಣವು ಕೆಳಮುಖವಾಗಿ ಇರುವಂತೆಯೇ ಹಾರಿಸಬೇಕು. 5. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. 17. ತ್ರಿವಿಧ ಜಿಗಿತದ ನಿಯಮಗಳನ್ನು ಬರೆಯಿರಿ. ಉತ್ತರ: 1. ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಕ್ರಮದಲ್ಲಿಯೇ ಅಂದರೆ ಹಾಪ್, ಸ್ಟೆಪ್ ಮತ್ತು ಜಂಪ್ ರೀತಿಯಲ್ಲಿಯೇ ಇರಬೇಕು. 2.
ತ್ರಿವಿಧ ಜಿಗಿತಕ್ಕೆ ಓಡುವ ಮಾರ್ಗವನ್ನು ಬಳಸಬೇಕು. 3. ಟೇಕ್ ಆಫ್ ಗೆರೆಯನ್ನು ತುಳಿಯಬಾರದು. ಓಡುವ ಹಾದಿಯ ಒಳಗಿರೋ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬೇಕು. 4. ಮೊದಲ ಅರ್ಹತಾ ಸುತ್ತಿನಲ್ಲಿ ಜಿಗಿತಗಾರರಿಗೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿದ 8 ಜಿಗಿತಗಾರರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ 3 ಅವಕಾಶಗಳನ್ನು ನೀಡಲಾಗುವುದು. 18. ಉತ್ತಮ ಸಾಮಾಜಿಕ ಆರೋಗ್ಯದ ರೂಢಿಗಳನ್ನು ತಿಳಿಸಿ. ಉತ್ತರ 1. ಕಂಡಲ್ಲಿ ಉಗುಳುವುದು, ಸೀನುವುದು, ಬಹಿರ್ದೆಸೆಗೆ ಹೋಗುವುದನ್ನು ನಿಲ್ಲಿಸಬೇಕು. 2. ಉಪಯೋಗಕ್ಕೆ ಯೋಗ್ಯವಲ್ಲದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯದೆ ಅದಕ್ಕಾಗಿಯೇ ನಿಗದಿಪಡಿಸಿದ ಸ್ಥಳದಲ್ಲಿ ಹಾಕಬೇಕು. 3. ವಿವಿಧ ಸಾಂಸರ್ಗಿಕ ರೋಗವಾಹಕಗಳಾದ ಸೊಳ್ಳೆ, ತಿಗಣೆ, ನೊಣ ಮುಂತಾದವುಗಳನ್ನು ನಾಶಗೊಳಿಸಿ ಸ್ವಚ್ಛವಾದ ಪರಿಸರ ಹೊಂದಬೇಕು. 4. ಸಾರ್ವಜನಿಕ ಮೂತ್ರಾಲಯ, ಶೌಚಾಲಯಗಳ ಸ್ವಚ್ಛತೆಯನ್ನು ಕಾಪಾಡಬೇಕು. 5. ಮಲ ಮೂತ್ರ ವಿಸರ್ಜನೆಯನ್ನು ಮೂತ್ರಾಲಯ, ಶೌಚಾಲಯಗಳಲ್ಲಿಯೇ ಮಾಡಬೇಕು. 6. ಉದ್ಯಮಗಳಿಂದ ಅಥವಾ ವಾಹನಗಳಿಂದ ನೀರು, ಶಬ್ದ, ಹವೆ ಮಲಿನವಾಗದಂತೆ ಕ್ರಮ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ. 19. ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಕಾರ್ಯಕ್ರಮಗಳನ್ನು ತಿಳಿಸಿ. ಉತ್ತರ 1. ರಾಷ್ಟ್ರೀಯ ಹಬ್ಬಗಳು ಮತ್ತು ಆಚರಣೆಗಳು. 2. ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭಗಳು. 3. ವಿವಿಧ ಸಂಸ್ಕೃತಿಯನ್ನು ಬಿಂಬಿಸುವ ಮೇಳಗಳು. 4. ಶೌರ್ಯ, ವೀರಘೋಷಣೆಗಳು, ವೇಷಭೂಷಣಗಳ ಪ್ರದರ್ಶನ, ಸ್ಥಿರ ಚಿತ್ರಣ ಮೊದಲಾದವುಗಳ ಮೆರವಣಿಗೆ. 5. ವೀರಗೀತೆಗಳನ್ನು ಸಾರುವ ದೃಶ್ಯ, ಸಂಭಾಷಣೆ, ನಾಟಕ ಮೊದಲಾದ ಅಭಿನಯಕ್ಕೆ ಪ್ರೋತ್ಸಾಹ. 6. ಒಂದು ಪ್ರದೇಶದ, ಜನಾಂಗದ ಸಮುದಾಯಕ್ಕೆ ಸೇರಿದ ಜಾನಪದ ಗೀತೆ, ಸಮೂಹ ನೃತ್ಯ ಗೀತೆ, ಅಭಿನಯ ಗೀತೆ, ನೃತ್ಯ ಸಂಗೀತ ಮೊದಲಾದವುಗಳನ್ನು ಗೌರವಿಸುವುದು. 7. ನಾಡಗೀತೆ, ದೇಶಭಕ್ತಿಗೀತೆ, ಜನಪದಗೀತೆ ಇವುಗಳನ್ನು ಸಾಮೂಹಿಕವಾಗಿ ಹಾಡುವುದು ಮತ್ತು ಅಭಿನಯಿಸುವುದು. 8. ರಾಷ್ಟ್ರಗೀತೆಯನ್ನು ಗೌರವದಿಂದ, ಸ್ವಾಭಿಮಾನದಿಂದ, ಆತ್ಮವಿಶ್ವಾಸದಿಂದ, ಗಟ್ಟಿಧ್ವನಿಯಲ್ಲಿ ಸಾಮೂಹಿಕವಾಗಿ ಹಾಡುವುದು ಇತ್ಯಾದಿ. 20. ಹಾಕಿ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳನ್ನು ಬರೆಯಿರಿ. ಉತ್ತರ 1. ಹಾಕಿ ಆಟಗಾರನು ಆಕ್ರಮಣ ಹಾಗೂ ರಕ್ಷಣೆಗಾಗಿ ಅಂಕಣದುದ್ದಕ್ಕೂ ಓಡಾಡಬೇಕಾಗಿರುವುದರಿಂದ ಕಷ್ಟಸಹಿಷ್ಣುತೆ ಅವಶ್ಯಕ. 2. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾಗಿರುವುದರಿಂದ ಚಪಲತೆ ಅವಶ್ಯಕ. 3. ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದರಿಂದ ಮತ್ತು ಗೋಲುಗಳಿಸಬೇಕಾಗಿರುವುದರಿಂದ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯಕ. 4. ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಲು ಮತ್ತು ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. 5. ಚೆಂಡನ್ನು ಎದುರಾಳಿಗಳಿಂದ ಕಸಿಯಲು ಹಾಗೂ ಗೋಲುಗಳಿಸಲು ವೇಗ ಅವಶ್ಯಕ. 6. ಚೆಂಡನ್ನು ಸ್ವೀಕರಿಸಲು ಹಾಗೂ ಎದುರಾಳಿಗಳಿಂದ ತಪ್ಪಿಸಿ ಗೋಲುಗಳಿಸಲು ಮೈಮಣಿತ ಅವಶ್ಯಕ. 7. ಚೆಂಡನ್ನು ವೇಗದಿಂದ ಎಸೆದು ಗೋಲುಗಳಿಸಲು ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕತ್ವದ ಅವಶ್ಯಕತೆಯಿರುತ್ತದೆ. 6. ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. 21. ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳನ್ನು ಬರೆಯಿರಿ. ಉತ್ತರ 1. ಎತ್ತರವಾದ ನಿಲುವು ಹೊಂದಿರುವವರು ಜಾಳಿಗೆಯ ಮೇಲಿಂದ ನಿರ್ವಹಿಸುವ ಸ್ಮಾಶ್ ಹಾಗೂ ಬ್ಲಾಕ್ನಂತಹ ನೈಪುಣ್ಯತೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. 2. ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾಗಿರುವುದರಿಂದ ಚಪಲತೆ ಅವಶ್ಯಕ. 3. ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ.
4 ಅಂಕಣದಲ್ಲಿ ಆಟವಾಡುವಾಗ ಕೈಗಳನ್ನು ಹಾಗೂ ಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾದಾಗ ಮೈಮಣಿತ ಅವಶ್ಯಕ. 5 ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿ ನೈಪುಣ್ಯತೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ವೇಗ ನಿರ್ಣಾಯಕವಾಗಿರುತ್ತದೆ. 6 ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನಿರ್ವಹಿಸಬಹುದು. 22 ತ್ರಿವಿಧ ಜಿಗಿತದ ಅಂಕಣದ ಅಂದವಾದ ಚಿತ್ರವನ್ನು ಬರೆದು ಅಳತೆ ಮತ್ತು ಭಾಗಗಳನ್ನು ಗುರುತಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.